ಕರ್ನಾಟಕ ರಾಜ್ಯದ ರಾಜಧಾನಿ. ಅದೆಷ್ಟೋ ವರ್ಷಗಳ ಹಿಂದೆ ಕೆಂಪೇಗೌಡರು ಕಟ್ಟಿ ಬೆಳೆಸಿದ ನಾಡು ಬೆಂದಕಾಳೂರು, ಅದೀಗ ಬೆಂಗಳೂರು. ಉದ್ಯಾನ ನಗರಿ, ಸಿಲಿಕಾನ್ ಸಿಟಿ, ಇನ್ನೂ ಸಾಕಷ್ಟು ಹೆಸರುಗಳಿಂದ ಪ್ರಸಿದ್ಧಿಯಾಗಿರೋ ಈ ಬೆಂಗಳೂರು ಅದೆಷ್ಟೋ ಕಾರ್ಮಿಕರ ಪಾಲಿನ ಆಶಾಕಿರಣ. ಬೆಂಗಳೂರು ಕನಸುಗಳ ನಗರ. ಇದು ಬದುಕಿಗೆ ಬೇಕಾದ ಅವಕಾಶಗಳ ಸಾಗರ. ಇಲ್ಲಿಗೆ ಖಾಲಿ ಜೇಬಲ್ಲಿ ಬಂದು ಕೋಟಿ ಹಣ ಗಳಿಸಿದವರೆಷ್ಟೋ, ಕೋಟಿ ಹಣ ತಂದು ಖಾಲಿ ಕೈಯಲ್ಲಿ ತವರಿಗೆ ಮರಳಿದವರೆಷ್ಟೋ. ಹಲವರು ಗೆದ್ದು ಮುನ್ನಡೆದರೆ ಕೆಲವರು ಗೆಲುವಿನ ದಾರಿ ಹುಡುಕುತ್ತಿಹರು. ಹಳ್ಳಿಯಲ್ಲಿಯೇ ಹುಟ್ಟಿ ಬೆಳೆದ ಅದೆಷ್ಟೋ ಪಡ್ಡೆ ಹುಡುಗರಿಗೆ ಕೆಲಸ ಒದಗಿಸಿಕೊಟ್ಟಿದೆ ಈ ನಗರ. ಇಲ್ಲಿ ಹಣ ಇದ್ದವರದೊಂದು ಲೋಕವಾದರೆ ಹಣದ ಹಿಂದೆ ಬಿದ್ದವರದೊಂದು ಶ್ರಮದ ಲೋಕ ಅನಾವರಣವಾಗುತ್ತಿದೆ. ಆಟೋ, ಕ್ಯಾಬ್ ಡ್ರೈವರ್ಸ್, ಡೆಲಿವರಿ ಹುಡುಗರ ಬಂಡಿ ಸಾಗುತ್ತೆ ಗಾಲಿ ಉರುಳಿದರೆ. ಇಂತಹ ಬೆಂದಕಾಳೂರಿನ ಒಂದು ವಿಶೇಷತೆಯ ಅನಾವರಣ ಮಾಡಲು ನಿಮ್ಮ ಮುಂದೆ ನಾನಿವತ್ತು ಬಂದಿದ್ದೀನಿ. ನೀವೆಲ್ಲ ಹಳ್ಳಿ ಕಡೆ ನಡೆಯೋ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ನೋಡಿರ್ತೀರ. ನೋಡಿಲ್ಲ ಅಂದರೆ ನಮ್ಮೂರ ಜಾತ್ರೆದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಐ ಕಾರ್ಡಲ್ಲಿ ಬರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಬೆಂಗಳೂರು ಅಂದರೆ MNC ಕಂಪನಿಗಳ ಆಗರ, ಸಾವಿರಾರು ಕಾರ್ಮಿಕರುಗಳ ಸಾಗರ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಹಲವಾರು ಹೆಸರುಗಳಿಂದ ಪ್ರಸಿದ್ಧವಾಗಿದೆ. ಈ ಬೆಂಗಳೂರು ಸಿಟಿಲಿ ಹಳ್ಳಿಲಿ ನಡೆಯೋ ಜಾತ್ರೆ ಥರಾನೇ ಒಂದು ಜಾತ್ರೆ ನಡೆಯುತ್ತೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ನಾನಿವತ್ತು ತೋರ್ಸೋಕ್ಕೆ ಹೊರಟಿರೋದು ಬೆಂಗಳೂರು ಸಿಟಿಲಿರೋ ಒಂದು ಏರಿಯಾ ಗೊರಗುಂಟೆಪಾಳ್ಯ. ಈ ಗೊರಗುಂಟೆಪಾಳ್ಯದಲ್ಲಿ 11 ದೇವರುಗಳ ಊರ ಹಬ್ಬ ಮಾಡ್ತಿದ್ದಾರೆ. ಬನ್ನಿ, ಆಗಿದ್ರೆ ಏನಕ್ಕೆ ತಡ, ಈ ಊರ ಹಬ್ಬದಲ್ಲಿ ಏನೇನೆಲ್ಲ ವಿಶೇಷತೆ ಇರುತ್ತೆ, ಇದರ ಇತಿಹಾಸ ಏನು, ಯಾವ ರೀತಿ ಆಚರಣೆ ಮಾಡ್ತಾರೆ, ಎಲ್ಲವನ್ನು ಈ ಒಂದು ವರದಿಯಲ್ಲಿ ತಿಳ್ಕೊಂಡು ಬರೋಣ. ಈ ಗೊರಗುಂಟೆಪಾಳ್ಯ ಊರ ಹಬ್ಬದ ಇತಿಹಾಸವನ್ನು ಅಲ್ಲಿನ ಸ್ಥಳೀಯರಾದ ಶ್ರೀ ಮಂಜುನಾಥ್ ಬಾಬು ಅಣ್ಣನವರು ವಿವರಿಸಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಈ 11 ದೇವರುಗಳ ಊರ ಹಬ್ಬ ಗೊರಗುಂಟೆಪಾಳ್ಯ ಅಂತ ಏನು ಊರ ಹಬ್ಬ ಮಾಡ್ತಿದ್ದೀರಲ್ಲ, ಆ ಜಾತ್ರಾ ವಿಶೇಷತೆ ಬಗ್ಗೆ ಏನು ಹೇಳ್ತೀರಣ್ಣ? ವಿಶೇಷತೆ ಅಂದರೆ ನಾವು ಯೂಶಲಿ ಜಾತ್ರೆ ಮಾಡೋದು ಹಿಂದಿನಿಂದಲೂ ನಮಗೆ ತಿಗಡ್ರ ಫ್ಯಾಮಿಲಿ ಅಂತ ಏನು ನಾವು ಕರಿತೀವಿ ಗೊರಗುಂಟೆಪಾಳ್ಯದಲ್ಲಿ. ಸುಮಾರು ನಾವು ಚಿಕ್ಕ ಮಕ್ಕಳಿಂದಲೂ ನಾವು ನೋಡಿದಂಗೆ ಒಂದು 50-55 ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ವಿ. ಅವ್ರು ಮಾಡ್ತಾ ಬರ್ತಾಯಿದ್ರು. ಕಳೆದ ಒಂದು 12-13 ವರ್ಷಗಳ ಹಿಂದೆ ಏನಾಯಿತು, ನಮ್ಮದೊಂದು ಸಮಿತಿ ಮಾಡಿ ಒಟ್ಟಾರೆಯಾಗಿ ಸ್ವಲ್ಪ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡಿರೋದ್ರಿಂದ ನಾವು ಇನ್ನೂ ವಿಜೃಂಭಣೆಯಿಂದ ಅವ್ರ ಜೊತೆನೂ ಸೇರಿಕೊಂಡು ಒಟ್ಟಾಗಿ ಒಂದು ಕಮಿಟಿ ಮಾಡ್ಕೊಂಡು ಮಾಡಬೇಕು ಅಂತೇಳಿ ಕೆಲವು ಹಿರಿಯರು ಊರಿನ ಮುಖಂಡರುಗಳು ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಉದ್ದೇಶ ಇಷ್ಟೇ, ಎಲ್ಲರೂ ಸೇರಿ ಒಟ್ಟಾಗಿ ಊರಬ್ಬ ಮಾಡಿದ್ರೆ ನಮ್ಮ ಊರಿಂದ ಹೊರಗಡೆ ಹೋಗಿರತಕ್ಕಂಥ ಅನೇಕ ನೆಂಟರುಗಳಿರ್ಬೋದು, ಸ್ನೇಹಿತರುಗಳಿರ್ಬೋದು, ಮತ್ತೆ ಒಂದು 3 ವರ್ಷಕ್ಕೆ ಒಂದ್ಸರಿ ಬಂದು ಭೇಟಿ ಆಗೋದಕ್ಕೆ ಒಂದು ಅವಕಾಶ ಆಗುತ್ತೆ. ಒಟ್ಟಾರೆ ಯಾಕೆ ಸಿಗ್ತಾರೆ, ಒಂದು ಒಗ್ಗಟ್ಟಾಗಿ ಎಲ್ಲ ಪ್ರೀತಿಯಿಂದ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ಕೊಂಡು ಬಂದರು ಹಿರಿಯರು. ಈ ಬಾರಿ ಒಂದು 3-4 ಟರ್ಮ್ ಅಂದರೆ 3 ವರ್ಷಕ್ಕೆ ಒಂದೊಂದು ಅಂತ ಮಾಡ್ಕೊಂಡು ಬಂದಿದ್ರು. ಈ ಸರಿ ಯುವಕ ಮಿತ್ರರುಗಳು ಈ ಸರಿ ನಾವು ಒಂದ್ಸರಿ ಮಾಡ್ತೀರಿ ಅಂತ ಹೇಳಿದಾಗ ಸೀನಿಯರ್ಸ್ ಎಲ್ಲ ಭಾಳ ಪ್ರೀತಿಯಿಂದ ಅದನ್ನು ಜೂನಿಯರ್ಸ್ಗೆ ನೀವು ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟು ಭಾಳ ವಿಜೃಂಭಣೆಯಿಂದ ಈ ಸರಿ ಮಾಡ್ತಾ ಇದ್ದಾರೆ ಹುಡುಗರುಗಳು ಕೂಡ ಎಲ್ಲ ಸೇರಿಕೊಂಡು. ಏನಕ್ಕೆ ನಾವು ಊರಬ್ಬ ಮಾಡೋದಪ್ಪ ಅಂದರೆ ಊರಿನಲ್ಲಿ ಏನೋ ಒಂದು ಸಾಂಕ್ರಾಮಿಕ ರೋಗಗಳು ಬರ್ಬೋದು, ಮತ್ತೊಂದು ಇನ್ನೊಂದು ಅವೆಲ್ಲ ಅನಿಷ್ಟಗಳು ದೂರ ಆಗಬೇಕು, ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ಕೊಂಡು ಮಾಡ್ತೀವಿ. ಭಾಳ ಚೆನ್ನಾಗಿ ನಡೀತಾ ಇದೆ. ಇನ್ನೇನು ಇವತ್ತೊಂದಿನ ನಾಳೆ ಒಂದಿನ ಮೆರವಣಿಗೆ ಒಂದು ಮುಗಿದ್ರೆ ಕಾರ್ಯಕ್ರಮದ ಯಶಸ್ಸು ಎಲ್ಲ ಯುವಕ ಮಿತ್ರರು ಮತ್ತು ಇಡೀ ಗೊರಗುಂಟೆಪಾಳ್ಯದ ಊರಿನ ಜನರಿಗೆ ಸೇರ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಚಿಕ್ಕವರಿರುವಾಗ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತಿದ್ರು ಊರ ಹಬ್ಬನ, ಇವಾಗ ಮತ್ತೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಹಬ್ಬ, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವ ರೀತಿ? ಚಿಕ್ಕ ಮಕ್ಕಳಲ್ಲಿ ಅದೇ ನಾವು ಹೇಳಿದ್ವಿ, ಈಗಾಗಲೇ ಹೇಳ್ದಂಗೆ ನಮ್ಮ ತಿಗಡ್ರ ಫ್ಯಾಮಿಲಿಯವರು ಮುನ್ಲಕ್ಷ್ಮಣರು ಅಂತ ನಮಗೆ ಸ್ವಲ್ಪ ಅರಿವು ಬಂದಂಥ ಸಂದರ್ಭದಲ್ಲಿ ನೋಡ್ತಿದ್ವಿ ಅಂದರೆ ಮುನ್ಲಕ್ಷ್ಮಣ ಅಂತಂದ್ರು ನೇತೃತ್ವದಲ್ಲಿ ಒಂದು ಹಣ್ಣೆಮ್ಮ ತರಿಸಿ ಅವ್ರದ್ದು ಎಲ್ಲಮ್ಮ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ ಊರೆಲ್ಲ ಇದೇ ರೀತಿ ಮಾಡ್ತಿದ್ರು. ಈಗೇನಾಯ್ತು ಅಂದರೆ ಬೇರೆ 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 ದೇವಸ್ಥಾನಗಳ ಸಮಿತಿಗಳವರೆಲ್ಲ ಒಟ್ಟಾರೆಯಾಗಿ ಸೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಏನೋ ಒಂದು ಹಿರಿಕರು ಒಂದು ತೀರ್ಮಾನ ಮಾಡಿದ್ರು. ಆ ತೀರ್ಮಾನದಂತೆ ಕಳೆದ ಒಂದು 14-15 ವರ್ಷದಿಂದ ಈಚೆಗೆ ವಿಜೃಂಭಣೆಯಿಂದ ಎಲ್ಲ ದೇವರುಗಳನ್ನ ತರಿಸೋದು, ಹೊರಗಡೆಯಿಂದನೂ ಒಂದು 3-4 ದೇವರುಗಳನ್ನ ತರಿಸುವಂಥದ್ದು, ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಧನ್ಯವಾದಗಳನ್ನು ಮಾಹಿತಿ ಕೊಟ್ಟಿದ್ದೆ. ಥ್ಯಾಂಕ್ ಯು ಸರ್.
ವಿಶ್ವ ಮಾನವತೆಯ ಸಂದೇಶ ಸಾರಿ ಜಗದ ಕವಿ ಯುಗದ ಕವಿ ಎಂದೇ ಪ್ರಸಿದ್ಧಿಯಾಗಿದ್ದ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಅಂದರೆ ಕುವೆಂಪುರವರಿಗೆ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ. ಆಗಿದ್ದರೆ ಈ ಗುರುಗುಂಟೆ ಪಾಳ್ಯನ ಒಂದು ರೌಂಡ್ ಹಾಕ್ಕೊಂಡು ಬರೋಣ, ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಕನ್ನಡ ಕಲಾ ಕೇಸರಿ ನಟ ಸಾರ್ವಭೌಮ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತದ ಹಿಂಭಾಗದಲ್ಲಿ ನೀವು ದೇವರುಗಳ ಪ್ರತಿಷ್ಠಾಪನೆಯನ್ನು ಮಾಡಿರುವುದನ್ನು ನೋಡ್ತಾ ಇದ್ದೀರಿ. ಸಾವಿರಕ್ಕೂ ಹೆಚ್ಚು ಗೀತೆಗಳಿಗೆ ಸಾಹಿತ್ಯವನ್ನು ರಚಿಸಿದ ಕನ್ನಡದ ಹೆಸರಾಂತ ಸಾಹಿತಿಗಾರರಾದ ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಈ ಊರ ಹಬ್ಬಕ್ಕೆ ಆಗಮಿಸಿ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡರು.
ನಮಸ್ಕಾರಣ. ಇವಾಗ ಕರ್ನಾಟಕ ಅಂತಂದರೆ ಹಳ್ಳಿಗಳ ನಾಡು ಅಂದರೆ ಕರ್ನಾಟಕದಲ್ಲಿ ಹಳ್ಳಿ ಜಾತ್ರೆ ಸಾಕಷ್ಟು ನಡೀತವೆ. ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಅನ್ನೋದು ಒಂದು ಸಿಲಿಕಾನ್ ಸಿಟಿ, ಉದ್ಯಾನ ನಗರ ಅಂತೆಲ್ಲ ಪ್ರಸಿದ್ಧಿಯಾಗಿದೆ. ಇವಾಗ ಈ ಹಬ್ಬ ನೋಡಿದರೆ ಊರಹಬ್ಬ ಕರ್ನಾಟಕ ರಾಜ್ಯದೊಳಗೆ ಒಂದು ಹಳ್ಳಿ ನಡೆಯುವ ಜಾತ್ರೆ ಥರನೇ ವೈಭವ ಇದೆ. ಅದ್ರ ಬಗ್ಗೆ ಏನು ಜಾತ್ರಾ ವಿಶೇಷತೆ, ಈ ಒಂದು 11 ದೇವರುಗಳ ಜಾತ್ರಾ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಣ್ಣ? ಗುರುಗಂಟಪಾಳ್ಯದ ಮಹಾ ಊರಪ್ಪ ಏಕೆ ಅಂದರೆ ಮುಂಚೆ ಬಂದ್ಬಿಟ್ಟು ನಾವು ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ವಿ, ಇವಾಗ 2 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಎಲ್ಲ ದೇವಿಗಳನ್ನ ನಾವು ಹೊರಗಡೆಯಿಂದ ಕರೆಸೋದು. ನಮ್ಮ ಗುರುಗಂಟಪಾಳ್ಯದಲ್ಲಿ ಇರೋಂಥದ್ದು ಮಹಾಗಣಪತಿ, ಇದು ಫಸ್ಟು ಮಹಾಗಣಪತಿ ಇರಲಿ, ಮುನೇಶ್ವರ ಇರಲಿ, ಹಾಗೆ ನಾವು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ, ಸತ್ಯನಾರಾಯಣ ಸ್ವಾಮಿಗಳು, ಹಾಗೆ ಸಪ್ಲಮ್ಮ ದೇವಿಗಳು, ಹಾಗೆ ಊರಿನ ಹೆಬ್ಬಾಗಿಲು ಶಿವನ್ ಟೆಂಪಲ್, ಶಿವ ಟೆಂಪಲ್, ಪೂಜಮ್ಮ ದೇವಿ, ದಾಳಮ್ಮ ದೇವಿ, ಸಪ್ಲಮ್ಮ ದೇವಿ, ಬಂಡೆ ಮಹಾಕಾಳಿ, ಹಾಗೆ ಸರ್ಕಲ್ ಮಾರಮ್ಮ, ಅನ್ನಮ್ಮ ದೇವಿಗಳು, ಎಲ್ಲಮ್ಮ ದೇವಿ, ಹೀಗೆ ಎಲ್ಲ ದೇವ್ರನ್ನ ಕರೆಸ್ಬಿಟ್ಟು ಇಲ್ಲಿ ನಾವು ಊರಹಬ್ಬ ಮಾಡ್ತಾ ಇದ್ವಿ. ಇವಾಗ ಎಲ್ಲರೂ ಪಾಲ್ಗೊಳ್ತಾರೆ. ಆದರೆ ಅವರವರ ಸಂಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊತಾರೆ. ಆದರೆ ಅರ್ಕೆ ಹೊತ್ತಿರೋದನ್ನ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಅದನ್ನ ಇಲ್ಲಿ ತೀರಿಸ್ಕೊತಾರೆ. ಅವರು ಇಲ್ಲಿ ತೀರಿಸ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ದೇವರಿಗೆ ಬಲಿ ಕೊಡೋದನ್ನ ಇಲ್ಲಿ ಬಲಿ ಕೊಟ್ಬಿಟ್ಟು ಅವರು ಮೊಸರನ್ನ ಮಾಡೋದಿಲ್ಲ, ಅದನ್ನೆಲ್ಲ ಇಲ್ಲೇ ಮಾಡ್ಕೊತಾರೆ. ನಾವೆಲ್ಲರೂ ಸೇರಿ ಯಾವುದೇ ಮನಸ್ತಾಪ ಇದ್ರೂ ಅದನ್ನೆಲ್ಲ ತೊರೆದ್ಬಿಟ್ಟು ಯಾವುದೇ ರೀತಿ ಏನೂ ಇಲ್ದಲ್ಲ ಎಲ್ಲರೂ ಸೇರಿಬಿಟ್ಟು ಮಾಡೋಂಥದ್ದು ಈ ಊರಪ್ಪ. ಇದು ಭಾಳ ಚೆನ್ನಾಗಿ ನಡೀತದೆ. ಇದು 2 ವರ್ಷಕ್ಕೆ ಒಂದ್ಸರಿ ನಡೆಯೋದು. ಎಲ್ಲರೂ ಸೇರ್ತೀವಿ, ಭಾಳ ಚೆನ್ನಾಗಿ ನಡೀತದೆ. ಮಹಾ ಊರಪ್ಪ ಅಂತ ನಾವು ಈ ಊರ ಹಬ್ಬದ ಬಗ್ಗೆ ಹಿಂದಿನ ಹಿರಿಯರು, ನಿಮ್ಗಿಂತ ಹಿರಿಯರು ಏನಲ್ಲ, ಯಾವ ವರ್ಷದಿಂದ ಈ ಹಬ್ಬನ ಪ್ರಾರಂಭ ಮಾಡ್ಕೊಂಡು ಬಂದವ್ರೆ ಅಂತ ಹೇಳೋದಾದ್ರೆ ಆ ಹಿನ್ನೆಲೆ ಬಗ್ಗೆ ಏನಾದರೂ ಗೊತ್ತಿರೋದು? ಸುಮಾರು ನಮ್ಮದು ಈ ಗುರುಗಂಟಪಾಳ್ಯ ಊರು ಸ್ಟಾರ್ಟ್ ಆಗಿದ್ದು ತುಂಬ ವರ್ಷಗಳಿಂದ. ಇದಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು 60-70 ವರ್ಷದ ಇತಿಹಾಸ ಇದೆ ಆಯ್ತಲ್ಲ. ಅವತ್ತಿಂದಲೂ ಇದು ಊರಹಬ್ಬ ಇದೆ. ಆದರೆ ಈಗಿನ ನಾವು ಎಲ್ಲರೂ ಸೇರಿಬಿಟ್ಟು ಯುವಕರೆಲ್ಲ ಸೇರಿಬಿಟ್ಟು 2 ವರ್ಷಕ್ಕೊಂದ್ಸರಿ ಮಾಡಿದ್ರೆ ಇದಕ್ಕೆ ಭಾಳ ಎಲ್ರಿಗೂ ವಿಜೃಂಭಣೆ ಕೊಡ್ಬೋದು ಅಂತ ಹೇಳ್ಬಿಟ್ಟು 2 ವರ್ಷಕ್ಕೊಂದ್ಸರಿ ಒಂದು ಮಾಡಬೇಕು ಅಂತಲೇ ನಾವೆಲ್ಲ ನಿಶ್ಚಯ ಮಾಡಿ ಊರಹಬ್ಬ ಸಮಿತಿ ನಿಶ್ಚಯ ಮಾಡಿಬಿಟ್ಟು ನಾವು ಮಾಡಿದ್ವಿ. ಅದಕ್ಕೊಂದು ಸಮಿತಿ ಮಾಡಿದ್ವಿ, ಅದರಲ್ಲೇ ನಾವು ನಿಶ್ಚಯ ಮಾಡ್ತೀವಿ. ಅಣ್ಣ, ಇದು ಎಷ್ಟು ದಿನಗಳವರೆಗೆ ನಡೆಯುತ್ತೆ? ಅವಾಗ ಪ್ರಾರಂಭ 4 ದಿನಗಳವರೆಗೆ ನಡೆಯುತ್ತೆ. ಯಾವ್ಯಾವ ರೀತಿ ಆಚರಣೆಗಳನ್ನು ಈ ಒಂದು ಹಬ್ಬದಲ್ಲಿ ಮಾಡ್ಬೋದು ನೀವು? ಬಂದಿದ್ದ ದಿನ ಆರತಿ ನಡೀತದೆ, ಆನಂತರ ಬಂದ್ಬಿಟ್ಟು ಬಲಿಪೂಜೆ ನಡೀತದೆ. ಈಗ ನಾಳೆ ಬಂದ್ಬಿಟ್ಟು ಆರ್ಕೆಸ್ಟ್ರಾ, ಇದಕ್ಕೆ ಕೆಲವರೆಲ್ಲ ಬಂದ್ಬಿಟ್ಟು ದಾನಿಗಳಿರ್ತಾರೆ, ಅವ್ರನ್ನೆಲ್ಲ ಕರೆದ್ಬಿಟ್ಟು ಸನ್ಮಾನ ಮಾಡೋದು ಕಾರ್ಯಕ್ರಮ ಇರ್ತದೆ. ತದನಂತರ ಬಂದ್ಬಿಟ್ಟು ಪ್ರತಿದಿನ 4 ದಿನ ಅನ್ನದಾನ ಇದೆ. 4 ದಿನ ನಾವು ಎಲ್ರಿಗೂ ಬಂದ್ಬಿಟ್ಟು ಅನ್ನದಾನ ಮಾಡ್ತೀವಿ. ಅದೇ ರೀತಿ ಬಂದ್ಬಿಟ್ಟು ಕೊನೆ ದಿನ ಬಂದ್ಬಿಟ್ಟು ವಿಜೃಂಭಣೆಯಿಂದ ದೇವಿಗೆ ಎಲ್ಲರಿಗೂ ಉತ್ಸವ, ಪ್ರತಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಬಿಟ್ಟು ಉತ್ಸವ ಮಾಡ್ತೀವಿ. ನಿಮ್ಮ ಹೆಸರು? ಅನಂತ್. ನಮ್ಮ ಹೆಸರು ರಾಕೇಶ್ ಅಂತ. ಧನ್ಯವಾದ.
ದೇವರು ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.